ಮಾಡಿ ಸ್ಟೂಡೆಂಟ್ಸ್ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲ ಅಂತ ಹೇಳಿ ನಾನು SSLC ಮ್ಯಾರಥಾನ್ ರಿವಿಷನ್ ಮಾಡ್ತಾ ಇದ್ದೀನಿ ಚಾಪ್ಟರ್ ವೈಸ್. ಇದು 25th ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಎಸ್, ಈ ರೀತಿ ಕೊಟ್ಟಿರ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ದ ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಕ್ವಶನ್ಸ್ ನೋಡೋಣ. ಹಿಸ್ ಕ್ಲಾಸ್ಮೇಟ್ಸ್ ಡ್ಯಾಶ್ at him with respect and his teacher's pattern. ಇಲ್ಲಿ ನೋಡ್ರಿ V2 ಬಂದಿದೆ. ನಾನು ಫಾಸ್ಟ್ ರಿವಿಷನ್ ಮಾಡ್ತಿದ್ದೀನಿ, ಡಿಟೇಲ್ ಆಗಿ ಎಲ್ಲ ವಿಡಿಯೋ ಮಾಡಿದ್ದೀನಿ. ನಾಳೆ ಎಕ್ಸಾಮ್ ಇರೋ ಕಾರಣಕ್ಕಾಗಿ ಸೊ ಕ್ವಿಕ್ ರಿವಿಷನ್ ಮಾಡ್ತಿದ್ದೀನಿ. ಸೊ ಇಲ್ಲಿ V2 ಇದೆ 100%. ಇಲ್ಲಿನೂ ಕೂಡ V2 ನ ಬರಬೇಕು. ಲುಕ್ ಆಗತ್ತ. ಮೊಮೆಂಟ್ಸ್ ಲೇಟರ್ ಹಿಸ್ ಫಾದರ್ ಡ್ಯಾಶ್ ದ ರೂಮ್ ಅಂತ ಹೇಳಿ. ಸೊ ಇನ್ನೊಂದಷ್ಟು ಸ್ಟೇಟ್ಮೆಂಟ್ ಕೊಟ್ರೆ ಮಾತ್ರ ಇದು ಕರೆಕ್ಟ್ ಅದ. ಬಟ್ ಈ ಮೂಮೆಂಟ್ಸ್ ಲೇಟರ್ ಅಂತ ಬಂದ ಕಾರಣಕ್ಕಾಗಿ V2 ಆಗುತ್ತಾ ಲೆಫ್ಟ್. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ಡ್ಯಾಶ್ ಬಿ ಯೂಸ್ಲೆಸ್ ಫೈನಲಿ ಹಿಸ್ ಸೈಡ್ ತಂದ್ರು. ಬಿ ಅಂದ ತಕ್ಷಣ ಮಾಡಿ ಸ್ಟೂಡೆಂಟ್ಸ್, ಬಿ ಅಂದ ತಕ್ಷಣ ಪ್ರೆಸೆಂಟ್ ಅನ್ನ ಬರಬೇಕು ಒಂದು, ಪಾಸ್ಟ್ ಅಲ್ಲೇ ಬರಬೇಕು ಒಂದು. ಪ್ರೆಸೆಂಟ್ ಇದ್ರೆ ಯಾಮ್, ಈಸ್, ಆರ್ ಬರಬೇಕು. ಪಾಸ್ಟ್ ಇದ್ರೆ ವಾಸ್, ವರ್ ಬರಬೇಕು. ಸೊ ಪ್ರೆಸೆಂಟ್ ಪಾಸ್ಟ್ ನೋಡು. ಫೈನಲಿ ಹಿ ಸೈನ್ಡ್ V2 ಇದೆ, ಆರ್ಗ್ಯೂಡ್ V2 ಇದೆ. ಸೊ ಪಾಸ್ಟ್ ಇದೆ, ಪಾಸ್ಟ್ ಅಲ್ಲಿ ಇರುವಂತ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಯೂಸ್ ಮಾಡಿ. ಸೊ ಇಲ್ಲಿ ಇಟ್ ಇದೆ, ಅದಕ್ಕಾಗಿ ಇಟ್ ಮುಂದೆ ವಾಸ್ ಕರೆಕ್ಟ್ ಆಗುತ್ತೆ. ವಾಸ್ ಇಸ್ ರೈಟ್ ಆನ್ಸರ್. ಓಕೆ, ಉಮಾ ಇಸ್ ಅ ಪುವರ್ ಗರ್ಲ್, ಶಿ ಡ್ಯಾಶ್ ಮನಿ ಬೈ ಗಿವಿಂಗ್ ಟ್ಯೂಷನ್. ಇಲ್ಲಿ ಈಸ್ ಇದೆ, ಆಮೇಲೆ ಅದಕ್ಕಾಗಿ ಇಲ್ಲಿನೂ ಕೂಡ V1 ಬರ್ಬೇಕಾಗತ್ತ. ಅರ್ನ್ ಆಗುತ್ತ ನೋಡ್ರಿ. ಅರ್ನರೇ ಆಗ್ಬೇಕು ಒಂದು, ಅರ್ನ್ಸರೇ ಆಗ್ಬೇಕು ಒಂದು V1 ಅಲ್ಲಿ. ಸೊ ಇಲ್ಲಿ ಹೀಸಿ ಇಟ್ಟಿತ್ತಂದ್ರೆ ಎಸ್ ಅಲ್ಲಿ ಎಸ್ ಬರ್ಲೇಬೇಕಂತ ಮುಗಿದ. ಇಂಡಿಯಾ ಡ್ಯಾಸ್ ಬಿ ರೂಲ್ ಬೈ ಫಾರಿನರ್ಸ್ ಫಾರ್ ಮೆನಿ ಸೆಂಚುರೀಸ್. ಬಿ ಅಂದ್ರೆ ಹೇಳಿದೆ ಪ್ರೆಸೆಂಟ್ ಇದ್ರೆ ಆಮಿಜಾರ್, ಪಾಸ್ಟ್ ಇದ್ರೆ ವಾಸ್ ಅಂತ ಇದೆ. ಸೊ ರೂಲ್ ಇದ್ದುದು V1 ಐನ್ಸರ್ ಆಗ್ಬೇಕು, V3 ಆಗ್ಬೇಕು. ಒಂದು V3 ಎಲ್ಲ ಆಗತ್ತೆ ಅನ್ನೋದು ಹೇಳ್ತೀನಿ. ಬೈ ಬಂದಿದ್ದ 100% ಇದು V3 ಆಗ್ಬೇಕು. ಪ್ಯಾಸಿವ್ ವಾಯ್ಸ್ ದಲ್ಲಿ ಇರ್ಬೇಕು. ಆಮೇಲೆ ಫಾರಿನರ್ಸ್ ಫಾರ್ ಮೆನಿ ಸೆಂಚುರೀಸ್ ಇರೋ ಕಾರಣಕ್ಕಾಗಿ ಪಾಸ್ಟ್ ಆಯ್ತು. ಪಾಸ್ಟ್ ಅಲ್ಲಿ ವಾಸ್. ಸೊ ಇದೇ ಇರೋ ಕಾರಣಕ್ಕಾಗಿ ವಾಸ್ ಇಸ್ ದ ರೈಟ್ ಆನ್ಸರ್. ವಾಸ್ ರೂಲ್. ಇಂಡಿಯಾ ಡ್ಯಾಸ್ ಬಿ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಬಿ ಅಂದ್ರೆ ನಾನು ಹೇಳಿದೆ ಪ್ರೆಸೆಂಟ್ ಇದ್ರೆ ಅಮಿಜಾರ್, ಪಾಸ್ಟ್ ಇದ್ರೆ ವಾಸ್ ವರ್. ಸೊ ಇಂಡಿಯಾ ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಆಗಿರುತ್ತದೆ. ಇದು ಪ್ರೆಸೆಂಟ್ ಇದೆ ಈಸ್. ಸಾಗರ್ ಇಸ್ ಮೈ ಫ್ರೆಂಡ್, ಈ ಡ್ಯಾಸ್ ಬಿ. ಬಿ ಅಂದ್ರೆ ಹೇಳಿದೆ ಪ್ರೆಸೆಂಟ್ ಇದ್ರೆ ಅಮಿಜಾರ್, ಪಾಸ್ಟ್ ಇದ್ರೆ ವಾಸ್ ವರ್. ಸೊ ಈ ವರ್ಕ್ ಇದೆ. ಸೊ ಇಲ್ಲಿ ಪ್ರೆಸೆಂಟ್ ಪಾಸ್ಟ್ ನೋಡ್ರಿ, ಇಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಇಲ್ಲಿನೂ ಕೂಡ ಪ್ರೆಸೆಂಟ್ ಬರಬೇಕು ಅಮಿಜಾರ್ ನಲ್ಲಿ. ಹೀಗೆ ಸುಟಬಲ್ ಆಗೋದು ಈಸ್ ಆಗುತ್ತೆ. ಇನ್ನು ವರ್ಕ್ ಇದ್ದದ್ದು ವರ್ಕಿಂಗ್ ಆಗ್ಬೇಕು ಒಂದು, ವರ್ಕ್ ಡೇ ಆಗ್ಬೇಕು ಒಂದು. ಬೈ ಬಂದಿತ್ತಂದ್ರೆ ಪ್ಯಾಸಸ್ ಇದ್ರೆ ಮಾತ್ರ V3 ಮಾಡ್ರಿ, ಇಲ್ಲಿಗ ವರ್ಕಿಂಗ್ ಮಾಡ್ರಿ. 100% ಕರೆಕ್ಟ್ ಆಗಿ. He dash out his own car and goes to go to the office daily by the car ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹ್ಯಾವ್ ಕೊಟ್ಟಿರ್ತಾರ. ಟು ಹ್ಯಾವ್ದಲ್ಲಿ ಹ್ಯಾಸ್, ಹ್ಯಾವರೇ ಆಗ್ಬೇಕು ಒಂದು, ಅಥವಾ ಹ್ಯಾಡರ್ ಆಗ್ಬೇಕು ಒಂದು. ಪ್ರೆಸೆಂಟ್ ಇದ್ರೆ ಹ್ಯಾಸ್, ಪಾಸ್ಟ್ ಇದ್ರೆ ಹ್ಯಾಡ್. ಪ್ರೆಸೆಂಟ್ ಪಾಸ್ಟ್ ಹೆಂಗ್ ಗೊತ್ತಾಗುತ್ತೆ ಸರ್? ಇಲ್ಲಿ ಗೋಸ್ ಅಂತಿದೆ, V1 ಇದೆ, ಇಲ್ಲಿನೂ ಕೂಡ ಪ್ರೆಸೆಂಟ್ ಬರಬೇಕು. ಹ್ಯಾಸ್ ಯಾವ್ದಲ್ಲಿ ಈ ಮುಂದೆ ಹ್ಯಾಸ್ ಸುಟಬಲ್ ಆಗುತ್ತೆ. ಹ್ಯಾಸ್ ಇಸ್ ದ ರೈಟ್ ಆನ್ಸರ್. ರಾಮನ್ ಡ್ಯಾಸ್ ಬಿ ಅವಾರ್ಡ್ ವಿತ್ ನೋಬಲ್. ಇದು ಪಾಸ್ಟ್ ಆಗುತ್ತೆ. ಆಲ್ರೆಡಿ ರಾಮನ್ ಅವರಿಗೆ ನೋಬಲ್. ಪಾಸ್ಟ್ ಅಂದ ತಕ್ಷಣ ಏನ್ ಬರಬೇಕು ಇಲ್ಲಿ? ರಾಮನ್ ವಾಸ್ ಓದಲ್ಲಿ ವಾಸ್. ಓಕೆ, ಸೊ ಅವಾರ್ಡ್ ಇದೆ. ಸೊ ಅವಾರ್ಡ್ ಇದ್ದು ಅವಾರ್ಡೆಡ್ ಅಂತ ಆಗುತ್ತೆ. B3 ಫಾರ್ಮ್ ಯೂಸ್ ಮಾಡಿ. ಓಕೆ, ಸೊ ಪ್ಯಾಸಿವ್ ಫಾರ್ಮ್ ದಲ್ಲಿ ಇರುತ್ತೆ. ಬೈ ಬಂದಿಲ್ಲ, ಬಟ್ ಪ್ಯಾಸಿವ್ ಫಾರ್ಮ್. ಒನ್ಸ್ ಅಪಾನ್ ಟೈಮ್ ಅಂದ್ರೆ ಪಾಸ್ಟ್ ಆಯ್ತು. ಓಕೆ, ದ ಕಿಂಗ್ ಲಿವ್ಡ್ ಪಾಸ್ಟ್ ಆಯ್ತು. ಹಿ ಪ್ರೆಸೆಂಟ್ ಇದ್ರೆ ಹ್ಯಾಸ್, ಪಾಸ್ಟ್ ಇದ್ರೆ ಹ್ಯಾಡ್ ಅಂತ ಯೂಸ್ ಮಾಡ್ರೆ ಮುಗಿತು. ಶಿ ಡ್ಯಾಸ್ ಕ್ಯಾನ್ ಕ್ಲೈಂಬ್ ಟ್ರೀ ವೆರಿ ಕ್ವಿಕ್ಲಿ ವೆನ್ ಶಿ ವಾಸ್ ಅಂತಿದೆ. ಶಿ ವಾಸ್ ಅಂದ್ರೆ ಪಾಸ್ಟ್ ಆಯ್ತು. ಕ್ಯಾನ್ ಇದ್ದು ಕುಡ್ ಆಗುತ್ತೆ. ಓಕೆ, ವೆನ್ ಐ ವೆಂಟ್ ದೇರ್, ವೆಂಟ್ ಅನ್ನೋದು V2 ಇದೆ, ಇಲ್ಲಿನೂ ಕೂಡ ವಾಸ್ ಬರ್ಬೇಕಾಗತ್ತ. ಪ್ಲೇ ಇದ್ದು ಪ್ಲೇಯಿಂಗ್ ಆಗ್ಬೇಕಾಗತ್ತ. ದ ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಡ್ಯಾಟ್ ಡೂ ಅಂತ ಬರ್ತಂದ್ರೆ ಪ್ರೆಸೆಂಟ್ ಇದ್ರೆ ಡೂ ಅಥವಾ ಡಸ್, ಪಾಸ್ಟ್ ಇದ್ರೆ ಡಿಡ್. ಓಕೆ, ಪ್ರೆಸೆಂಟ್ ಪಾಸ್ಟ್ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಈಸ್ ಬಂದಿದೆ, ಪ್ರೆಸೆಂಟ್ ಆಯ್ತು. ಆಮೇಲೆ ಅದಕ್ಕಾಗಿ ಡೂ ಮತ್ತು ಡಸ್ ದಲ್ಲಿ ವರ್ಕ್ ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡ್ಬೇಕಾಗತ್ತೆ. ಡೂ ಮತ್ತು ಡಸ್ ದಲ್ಲಿ ಸುಟಬಲ್ ಆಗೋದು ಡಸ್ ಆಗುತ್ತೆ. ಯಾಕಂದ್ರೆ ಇಟ್ ಇದೆ, ಈಸಿ ಇಚ್ಚಿದಲ್ಲಿ ಡಸ್. ಹಿ ಡ್ಯಾಸ್ ಮೀಟ್ ಎನಿ ಆಕ್ಸಿಡೆಂಟ್ ಎಸ್ಟರ್ಡೇ. ಎಸ್ಟರ್ಡೇ ಅಂದ್ರೆ ಪಾಸ್ಟ್ ಆಯ್ತು. V1 V2 ದಲ್ಲಿ V2 ಆಗುತ್ತಾ. ಓಕೆ, V2 ಮೀಟ್ ಏನಾಗತ್ತಾ? ಮೆಟ್ ಆಗತ್ತ.
ಸೊ ಮೆಟ್ ಇಸ್ ದ ರೈಟ್ ಆನ್ಸರ್. ಸೊ ಇವಾಗಿತ್ತು ವೆರಿ ಇಂಪಾರ್ಟೆಂಟ್ ಕರೆಕ್ಟ್ ಫ್ರಮ್ ದಿ ವರ್ಬ್ಸ್ ರೀ. ಸೊ ಟ್ರೈ ಮಾಡಿದ್ದೀನಿ ಫಾಸ್ಟ್ ಆಗಿ ಹೇಳಲಿಕ್ಕೆ ಯೂಸರ್ ಮಾಡಿ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ಮುಗಿಸ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲೋ ಫ್ರೀ ಇದೆ, ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು, ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.